ಒಂದು ಮಾತನ್ನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ. ಪ್ರಿಯಾಂಕ ಖರ್ಗೆ ಅವರೇ, ಯಾವುದನ್ನು ನೀವು ವಿರೋಧಿಸ್ತೀರಿ? ರಾಷ್ಟ್ರಭಕ್ತಿನ, ಡೆಡಿಕೇಶನ್ನ, ಸೇವಾ ಚಟುವಟಿಕೆನ, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷಾಚರಣೆಯ ಕಾರಣಕ್ಕಾಗಿ ಸಮಾಜದಲ್ಲಿ ಪಂಚಪರಿವರ್ತನೆಯ ವಿಚಾರವನ್ನು ಮುಂದಿಟ್ಟಿದೆ? ಏನದು ಪಂಚಪರಿವರ್ತನೆ? ಕೌಟುಂಬಿಕ ಮೌಲ್ಯಗಳು ಗಟ್ಟಿಯಾಗಬೇಕು. ಕೌಟುಂಬಿಕ ಮೌಲ್ಯಗಳ ಪತನ ಕುಟುಂಬದ ವಿಭಜನೆಗೆ ಕಾರಣ ಆಗ್ತಾಯಿದೆ. ಮನೆಯೇ ಮೊದಲ ಪಾಠಶಾಲೆ ಆಗಿತ್ತು, ಮನೆಯೇ ಸಂಸ್ಕಾರದ ಮೊದಲ ಪಾಠಶಾಲೆ ಆಗಬೇಕು. ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ, ಒಟ್ಟು ಬಾಳಿ ಬದುಕ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ ಮತ್ತೆ ಜಾರಿಗೆ ಬರಬೇಕು. ಇದನ್ನು ನೀವು ವಿರೋಧ ಮಾಡ್ತೀರಾ? ಇದನ್ನು ಕಂಡ್ರೆ ನಿಮ್ಗೆ ವಿರೋಧನಾ? ಇನ್ನೊಂದು ಪ್ರಶ್ನೆನ ಪಂಚಪರಿವರ್ತನೆಯಲ್ಲಿ ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಜಾತಿ ಅಸ್ಪೃಶ್ಯತೆ, ಜಾತೀಯತೆ ದೂರ ಆಗಬೇಕು. ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಬರಬೇಕು. ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಅನ್ನುವಂಥ ಮಂತ್ರದ ಸಾಕಾರ ಆಗಬೇಕು ಅಂತಂದರೆ ಹಿಂದೂಗಳು ಮೊದಲು ಒಟ್ಟಾಗಬೇಕು. ಇದನ್ನು ನೀವು ವಿರೋಧ ಮಾಡ್ತಾಯಿದ್ದೀರಾ? ಬಹುಶಃ ನಿಮಗೆ ಹಿಂದೂಗಳೆಲ್ಲ ಒಟ್ಟಾದರೆ ಜಾತಿ ರಾಜಕಾರಣ ಮಾಡೋರಿಗೆ ನಿಮ್ಮ ಬಂಡವಾಳವೇ ಹೋಗ್ಬಿಡುತ್ತಲ್ಲ, ಆ ಭಯ ನಿಮಗೆ ಕಾಡ್ತಾ ಇದೆಯಾ? ನೀವು ಯಾರನ್ನು ತೋರಿಸ್ಕೊಂಡು ರಾಜಕಾರಣ ಮಾಡೋಕ್ಕಾಗತ್ತೆ? ಹಿಂದೂಗಳೆಲ್ಲ ಒಟ್ಟಾದರೆ SC ST OBC ಮೇಲ್ವರ್ಗ ಕೆಳವರ್ಗ ಅನ್ನೋ ಪ್ರಶ್ನೆನೇ ಬರಲ್ವಲ್ಲ. ನಾವೆಲ್ಲ ಒಂದಾಗಿರ್ತೀವಲ್ಲ, ಆ ಕಾರಣಕ್ಕೆ ನಿಮಗೆ ಹತಾಶೆನಾ? ಮೂರನೇದಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದೆ. ಪರಿಸರವನ್ನು ನಾವು ದೇವರ ರೀತಿಯಲ್ಲಿ ನೋಡಿದಂಥ ಸಮಾಜ ವ್ಯವಸ್ಥೆ ನಮ್ಮದು. ಪರಿಸರ ಸಂರಕ್ಷಣೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಪಂಚಪರಿವರ್ತನೆಯಲ್ಲಿ ಒತ್ತು ಕೊಟ್ಟಿದೆ. ನಾಲ್ಕನೇದಾಗಿ, ನಾಗರಿಕ ಕರ್ತವ್ಯ ಅಂತ ಇದೆ. ಆ ನಾಗರಿಕ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು. ಸಣ್ಣ ಸಣ್ಣ ವಿಷಯಗಳನ್ನು ಪಾಲಿಸೋದು ಕೂಡ ನಾಗರಿಕ ಕರ್ತವ್ಯದ ಭಾಗ. ಆ ರೀತಿ ನಾಗರಿಕ ಕರ್ತವ್ಯಗಳನ್ನು ಪಾಲಿಸೋದ್ರ ಮೂಲಕ ಉತ್ತಮ ಸಮಾಜ ವ್ಯವಸ್ಥೆಯ ನಿರ್ಮಾಣಕ್ಕೆ ನಾವು ಮೊದಲು ಪರಿವರ್ತನೆ ಆಗಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಟಿದೆ. ಐದನೇದಾಗಿ, ಸ್ವದೇಶಿ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಯಾವ್ಯಾವುದು ಅನಿವಾರ್ಯ ಅಲ್ಲ, ಅನಿವಾರ್ಯ ಅಲ್ಲದಿರೋದಕ್ಕೆಲ್ಲದಕ್ಕೂ ಭಾರತೀಯರು ಮತ್ತು ಭಾರತದಲ್ಲಿ ತಯಾರಿಸಿದಂಥ ವಸ್ತುಗಳಿಗೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ನಿಮಗೆ ಈ 5 ವಿಷಯಗಳ ಬಗ್ಗೆ ನಿಮ್ಮ ವಿರೋಧ ಇದೆಯಾ? ಬಹುಶಃ ನಿಮಗೆ 5 ವಿಷಯಗಳ ಬಗ್ಗೆ ವಿರೋಧ ಇದೆ ಅಂತಂದರೆ RSS ದೆವ್ವ ಅಲ್ಲ, ದೆವ್ವ ನಿಮಗೆ ಮೆಟ್ಕೊಂಡಿದೆ. ಆ ನಿಮಗೆ ಮೆಟ್ಕೊಂಡಿರೋ ದೆವ್ವ ಒಂದು ಮಾರ್ಕ್ಸ್ವಾದದ ದೆವ್ವ ಇರ್ಬೋದು, ಅಥವಾ ಹತಾಶೆಯ ದೆವ್ವ ಇರ್ಬೋದು. ನಿಮ್ಮ ಸೋಲಿನ, ಕಾಂಗ್ರೆಸ್ ನಿರಂತರ ಸೋಲಿನ ಹತಾಶೆಯ ದೆವ್ವ ಇರ್ಬೋದು. ಆ ದೆವ್ವವನ್ನು ಓಡಿಸ್ಬೇಕೇ ಹೊರತು ದೇಶಭಕ್ತಿಯ ಪ್ರೇರಣೆ ಕೊಡ್ತಕ್ಕಂಥ ದೇವ್ರನ್ನ ದೂರ ಮಾಡೋ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇವತಾ ಕಾರ್ಯ ಮಾಡ್ತಾಯಿದೆ, ದೇವರ ಕಾರ್ಯ ಮಾಡ್ತಾಯಿದೆ. ರಾಷ್ಟ್ರ ಮೊದಲು ಅನ್ನೋ ತತ್ವವನ್ನು ಆಧರಿಸಿ ಕೆಲಸ ಮಾಡ್ತಾಯಿದೆ. ಅದು ದೇವರು ನಿಮಗೆ ಮೆಟ್ಕೊಂಡಿರೋ ದೆವ್ವನ ಓಡಿಸ್ಬೇಕಾದ ಅವಶ್ಯಕತೆ ಇದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ. ಇಲ್ಲದೇ ಇದ್ದರೆ ನಿಮ್ಮ ರಾಜಕೀಯ ಆರೋಗ್ಯನೂ ಕೆಡುತ್ತೆ, ನಿಮ್ಮ ವ್ಯಕ್ತಿಗತ ಆರೋಗ್ಯನೂ ಕೆಡುತ್ತೆ. ನಿಮ್ಮ ಬಗ್ಗೆ ನಂಗೆ ಕಾಳಜಿ ಇದೆ. ನಿಮ್ಮ ರಾಜಕೀಯ ಆರೋಗ್ಯನೂ ಕೆಡಬಾರ್ದು, ನಿಮ್ಮ ವ್ಯಕ್ತಿಗತ ಆರೋಗ್ಯನೂ ಕೆಡಬಾರ್ದು. ನಿಮಗೆ ಮೆಟ್ಕೊಂಡಿರುವಂಥ ದೆವ್ವ ದೂರ ಆಗಬೇಕು.